ರಾಧೆ ರಾಧೆ. ನವರಾತ್ರಿ ಉತ್ಸವದ 9ನೆಯ ದಿನ ನಾವಿಂದು ಆರಾಧಿಸುವ ದೇವಿ ಸಿದ್ಧಿದಾತ್ರಿ. ಸಿದ್ಧಿ ಎಂದರೆ ಪರಿಪೂರ್ಣತೆ, ಧಾತ್ರಿ ಎಂದರೆ ಕರುಣಿಸುವವಳು. ಪುರಾಣದ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಪರಮೇಶ್ವರನಾದ ಶಿವನು ನಿರಾಕಾರನಾಗಿದ್ದನು. ಆಗ ತಾನು ಸೃಷ್ಟಿ ಕಾರ್ಯವನ್ನು ಮುಂದುವರೆಸಲು ದೇವಿಯನ್ನು ತಪಸ್ಸಿನ ಮೂಲಕ ಆರಾಧಿಸಿದ. ಶಿವನ ತಪಸ್ಸಿಗೆ ಮೆಚ್ಚಿದ ಸಿದ್ಧದಾತ್ರಿ ಮಾತೆಯು ಆತನಿಗೆ ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವ ಮತ್ತು ವಶಿತ್ವ ಎಂಬ 8 ವರಸಿದ್ಧಿಗಳನ್ನು ಕರುಣಿಸಿದಳು. ಈ ಸಿದ್ಧಿಗಳ ಕೃಪೆಯಿಂದಲೇ ಶಿವನ ದೇಹದ ಅರ್ಧ ಭಾಗವು ಸಿದ್ಧಿದಾತ್ರಿ ದೇವಿಯ ಶಕ್ತಿಯಿಂದ ಕೂಡಿ ಶಿವನು ಅರ್ಧನಾರೀಶ್ವರ ಎಂದು ಪ್ರಸಿದ್ಧನಾದನು. ಈ ಮೂಲಕ ಆಕೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಪರಿಪೂರ್ಣತೆಯನ್ನು ನೀಡಿದ ಶಕ್ತಿ ಎಂದು ನಂಬಿಕೆ. ಸಿದ್ಧಿದಾತ್ರಿ ದೇವಿ 4 ಕೈಗಳನ್ನು ಹೊಂದಿದ್ದು ತನ್ನ ಕೈಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಕಮಲಗಳನ್ನು ಹಿಡಿದಿದ್ದಾಳೆ. ಅವಳು ಕೆಂಪಾದ ಸಂಪೂರ್ಣ ಅರಳಿದ ಕಮಲದ ಹೂವಿನ ಮೇಲೆ ಆಸೀನರಾಗಿರುತ್ತಾಳೆ ಅಥವಾ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅವಳ ಈ ರೂಪವು ಜ್ಞಾನ, ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಸಂಕೇತಿಸುತ್ತದೆ. ಮಹಾನವಮಿಯಂದು ವಿಶೇಷವಾಗಿ ಕನ್ಯಕಾ ಪೂಜೆ ಮಾಡುವ ಸಂಪ್ರದಾಯವಿದೆ. 9 ಚಿಕ್ಕ ಹೆಣ್ಣು ಮಕ್ಕಳನ್ನು ನವದುರ್ಗೆಯರ ಪ್ರತೀಕವಾಗಿ ಪೂಜಿಸಿ ಅವರಿಗೆ ಪ್ರಸಾದವನ್ನು ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯುವುದು. ನವರಾತ್ರಿಯ 9 ದಿನಗಳ ಈ ಅಧ್ಯಾಯವನ್ನು ಮುಗಿಸುತ್ತಾ ದೇವಿಯ ದಿವ್ಯ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ. ರಾಧೆ ರಾಧೆ. ಇದು ನಿಮ್ಮ ದೇವಧ್ವನಿ.